सुनाने, देश प्रेम सबके मन में जगाने लेकर आए हैं कृष्ण और पार्टी बॉय। भारत है ಬಾಲ್ಟಿ ಬಾಯ್, ಇವತ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಬಾಲ್ಟಿ ಬಾಯ್, ನಾನ್ ಇವತ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಈ ಕತ್ತಿ ವರ್ಷಲ್ಲಿ ನೀನು ನಿಜವಾಗ್ಲೂ ಗೆಲ್ಲೋದಕ್ಕಾಗೋದಿಲ್ಲ. 4 ವಾರದಿಂದ ಟ್ರೈನಿಂಗ್ ಅಲ್ಲಿದ್ದೀನಿ ಕ್ರಿಶ್, ನೀನ್ ನನ್ನನ್ನ ಸೋಲ್ಸೋದಿಕ್ಕಾಗೋದಿಲ್ಲ. ಓಹೋ, ಇದೇನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಅಯ್ಯೋ ಟ್ರೇಶ್, ಪುಸ್ತಕ ಓದೋದ್ ಬಿಡು, ಕತ್ತಿನ ಎತ್ತು. ಪುಸ್ತಕದಲ್ಲಿ ಪದಗಳಿರುತ್ತೆ, ಅದು ಖಡ್ಗಕ್ಕಿಂತ ಸಾಕಷ್ಟು ಪವರ್ಫುಲ್ ಆಗಿರುತ್ತೆ. ಇರ್ಲಿ ಬಿಡು. ನೀನು ಪೀರ್ ಅಲಿ ಖಾನ್ ಅವರ ಹೆಸರು ಕೇಳಿಲ್ವಾ? ಪೀರ್ ಅಲಿ ಖಾನ್ ಯಾರು ಅವರು? ಪೀರ್ ಅಲಿ ಖಾನ್ ಯಾರು ಅಂದ್ರೆ, ಅವರು 1857ರಲ್ಲಿ ಬರೀ ತಮ್ಮ ಶಬ್ದಗಳಿಂದ ಮತ್ತೆ ತಮ್ಮ ಪುಸ್ತಕಗಳಿಂದ ಕಾಮನ್ ಪೀಪಲ್ಗೆ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಇನ್ಸ್ಪೈರ್ ಮಾಡಿದ್ರು. ಹೇ ಸಂಸ್ಕೃತಿ, ಸ್ಟೋರಿ ಮೋಡ್ ಆನ್. ಪೀರ್ ಅಲಿ ಖಾನ್ 1857ರಲ್ಲಿ ಎಂತಹ ಯೋಧ ಅಂದ್ರೆ ಕೇವಲ ಸಿಪಾಯಿ ಅಲ್ಲ, ಬದ್ಲಿಗೆ ಒಂದ್ ಅಂಗಡಿಯ ವ್ಯಾಪಾರಿಯಾಗಿದ್ದ. ಅವನ ಪಟ್ನಾನಲ್ಲಿ ಅವನದೊಂದು ಪುಸ್ತಕದ ಅಂಗಡಿ ಇತ್ತು. ಅಲ್ಲಿಂದ ಅವನು ಕೇವಲ ವ್ಯಾಪಾರಿ, ಜಮೀನ್ದಾರರು, ಮೌಲಿಗಳಿಗೆ ಮಾತ್ರ ಅಲ್ಲ, ಬದ್ಲಿಗೆ ಕಂಪನಿ ಸರ್ಕಾರದ ಇಂಡಿಯನ್ ಸಿಪಾಯಿವರೆಗೂ ಫಿರಂಗಿಗಳ ವಿರುದ್ಧ ಹೋರಾಡೋದಿಕ್ಕೆ ತಯಾರ್ ಮಾಡ್ದ. ಅದೇನಂದ್ರೆ 1857 ಹೋರಾಟದ ಸೀಕ್ರೆಟ್ ಆರ್ಗನೈಸೇಷನ್. ಎಕ್ಸಾಕ್ಟ್ಲಿ. ಪೀರ್ ಅಲಿ ಖಾನ್ ರಹಸ್ಯ ಸೈನಿಕರನ್ನ ಅವ್ರ ಮುಖನ ಮರ್ಸಿ ಪ್ರಜೆಗಳ ಮಧ್ಯ ಕಳಿಸ್ಕೊಟ್ರು. ಅವ್ರ ನಂದು ಕೈಲಿ ಪುಸ್ತಕ ಕೊಟ್ಟು ಏನ್ ಹೇಳಿದ್ರು ಅಂದ್ರೆ, ಇದು ಖುಲಾಮ ಅಭ್ಯಾಸಿಗೆ, ಇದು ಕಸೀಟಾನಿಗೆ, ಮೌಲ್ಮಿ ಕರೀಂ ಮತ್ತೆ ಮೌಲ್ಮಿ ಅಮೀದಿಯ ಹತ್ರ ನಾನೇ ಹೋಗ್ತೀನಿ. ಪೀರ್ ಸಾಬ್, ಇವರೆಲ್ಲ ನಿಮ್ಮ ಅಂಗಡಿಗೆ ಬರೋದು ಹೋಗೋದು ಮಾಡ್ತಿರ್ತಾರೆ. ಅಚಾನಕ್ ಆಗಿ ಇವರನ್ನೆಲ್ಲ ಒಟ್ಟಿಗೆ ಇಲ್ಲಿ ಕರ್ಸ್ಕೊಳ್ಳೋದು ಆ ಬ್ರಿಟಿಷರಿಗೆ ಗೊತ್ತಾದ್ರೆ? ಇನ್ಮೇಲಿಂದ ತುಂಬಾನೇ ತಂಗಿ ಹೇಳೋದ್ರಲ್ಲಿದೆ ನಂದು. ಇದರಲ್ಲಿ ಪಾಟ್ನಾ ಹಿಂದೆ ಉಳಿಲೇಬಾರದು. ಆ ಸಮಯದಲ್ಲಿ ವಿಲಿಯಂ ಟೇಲರ್ ಪಾಟ್ನಾದ ಕಮಿಷನರ್ ಆಗಿದ್ರು. ಒಂದಿನ ಸಂಜೆ ಅವ್ರ ಮನೇಲಿ ಪಾರ್ಟಿ ನಡಿಬೇಕಾದ್ರೆ ಆಗ ಓಪಿಯಂ ಟ್ರೇಡರ್ ಡಾಕ್ಟರ್ ಲಾಯಲ್, ವಿಲಿಯಂ ಟೇಲರ್ ಅವರ ಡೆಪ್ಯೂಟಿ ಡಾಕ್ಟರ್ ಲಾಯಲ್ ಜಾಗದಲ್ಲಿ ಇದ್ರು. ಇದು ನಿಜಾನ ಕಮಿಷನರ್ ಟೇಲರ್? ನಮ್ಮ ವಿರುದ್ಧ ಈ ಸಿಪಾಯಿಗಳು ದಂಗೆ ಏರ್ತಿದ್ದಾರಾ? ಓಪಿಯಂ ವ್ಯವಹಾರಕ್ಕೆ ಇದು ತೊಂದರೆ ಆಗಲ್ಲ ಅನ್ಕೊಂಡಿದೀನಿ. ಮೂರ್ಖತನ ಡಾಕ್ಟರ್ ಲಾಯಲ್. ನೋಡಿ ಅವರನ್ನ, ನಿಮ್ಗನ್ಸುತ್ತಾ ಈ ನಾಯಿಗಳು ನಮ್ಮ ಮೇಲೆ ದಾಳಿ ಮಾಡ್ತವೆ ಅಂತ? ಅವ್ರಿಗೆ ಬಗ್ಳಕ್ಕೂ ಬರೋದಿಲ್ಲ. ಒಂದ್ ನಿಮಿಷ ಇಲ್ಲಿ ಕೇಳಿ, ನಾಯಿಗಳಿಗೆ ನಿಯತ್ತಿರುತ್ತೆ, ಆದ್ರೆ ಮನುಷ್ಯರಿಗೆ ನೀವೊಂದು ಚಿಕ್ಕ ಅವಕಾಶ ಕೊಟ್ರು ಅವ್ರು ನಿಮ್ಗೆ ಕಚ್ತಾರೆ. ಪೀರ್ ಅಲಿ ತನ್ನ ಬುದ್ಧಿಯಿಂದ ಅವ್ರಿಗೆ ಗೊತ್ತಿರೋರ್ನೆಲ್ಲ, ದೇಶದ ಮೇಲೆ ಅಭಿಮಾನ ಇರೋರ್ನ ಅವ್ರ ಅಂಗಡಿಲಿ ಒಂದುಗೂಡ್ಸಿದ್ರು. ಇಲ್ಲಿ ಕತ್ಲಲ್ಲಿ ಏನ್ ಮಾಡ್ತಿದ್ರ ಬೀರ್ ಸಾಬ್? ಎಲ್ರೂ ಒಟ್ಟಾಗಿಲ್ಲಿ ಯಾಕೆ? ಯಾಕಂದ್ರೆ ಬ್ರಿಟಿಷರು ನಿಮ್ಮ ಜಮೀನನ್ನ ಕಿತ್ಕೊಂಡಿದ್ದಾರೆ ಸರ್. ಅಕ್ರಮ್ ಬಾಯ್ ಭತ್ತನ ಬೆಳೀತಾ ಇದ್ರು. ಇವಾಗ ಬ್ರಿಟಿಷರು ಬಲವಂತವಾಗಿ ಅಫೀನನ್ನ ಬೆಳೆಸ್ತಾ ಇದ್ದಾರೆ. ಕಂಪನಿಯವರು ಬಟ್ಟೆಯ ವ್ಯಾಪಾರವನ್ನ ಪೂರ್ತಿಯಾಗಿ ತನ್ನ ಹಿಡಿತದಲ್ಲಿಟ್ಕೊಂಡಿದ್ದಾರೆ. ಪ್ರತಿಯೊಂದು ವ್ಯಾಪಾರವನ್ನ ತಡೆದಿದ್ದಾರೆ, ಪ್ರತಿಯೊಂದು ವಸ್ತುವಿನ ಮೇಲೆ ಕಂದಾಯ ಹಾಕಿದ್ದಾರೆ. ಪೀರ್ ಅಲಿ ಮಾತಾಡ್ಬೇಕಾದ್ರೆ ದಿಢೀರಂತ ಕಂಬ್ಳಿ ಹೊತ್ಕೊಂಡಿರೋ ಒಬ್ಬ ವ್ಯಕ್ತಿ ಅಲ್ಲಿ ಕೂತ್ಕೊಂಡಿದ್ರು. ಅವರು ಎದ್ ನಿಂತ್ರು. ಅವ್ರು ಸುತ್ಕೊಂಡಿದ್ದ ಕಂಬ್ಳಿನ ತೆಗ್ದು ಹಾಕಿದ್ರು. ಅವ್ರನ್ನ ನೋಡಿ ಅಲ್ಲಿ ಕೂತಿರೋರೆಲ್ಲ ಹೆದರ್ಕೊಂಡ್ರು. ನಾನು ಮೌಲ್ವಿ ಮೆಹಂದಿ. ಅಯ್ಯೋ, ಇವರು ಇಲ್ಲಿ? ಬ್ರಿಟಿಷ್ ಕಡೆಯವರು ಇಲ್ಲೇನ್ ಮಾಡ್ತಾ ಇದ್ದಾರೆ? ಇರಿ, ನೀವು ಭಯ ಪಡ್ಕೋಬೇಡಿ, ದೊರೋಗ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಕಂಪನಿ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋನು, ಆದ್ರೆ ನಾನೊಬ್ಬ ಭಾರತೀಯ. ಮತ್ತೆ ನಮ್ಮ ಭಾರತೀಯರಿಗೆ ಬ್ರಿಟಿಷರಿಂದ ಬರೀ ಅವಮಾನ ಸಿಗುತ್ತೆ. ದಿನ ಪೂರ್ತಿ ಅವ್ರ ಕೆಲಸ ಮಾಡ್ತೀನಿ. ಇವತ್ತಿನವರೆಗೂ ಉನ್ನತ ಸ್ಥಾನ ಸಿಕ್ಕಿಲ್ಲ, ಮರ್ಯಾದೆನೂ ಸಿಕ್ಕಿಲ್ಲ. ಬಡವ, ಶ್ರೀಮಂತ, ಹಿಂದೂ, ಮುಸಲ್ಮಾನ್, ಕಿಸಾನ್ ಪ್ರತಿಯೊಬ್ರು ಈ ಬ್ರಿಟಿಷರ ಬಗ್ಗೆ ಏನು ತಿಳ್ಕೊಂಡಿಲ್ಲ. ಇವರು ರಾಜರ ಕಿರೀಟವನ್ನ ಕಿತ್ಕೊಂಡಿದ್ದಾರೆ ಹಾಗೂ ಬಾದ್ಶಾಗಳ ಸಲ್ತನತನ್ನ. ಆದ್ರೆ ನಾವು ಯಾವತ್ತೂ ಏನು ಮಾಡಿಲ್ಲ, ಕೇವಲ ಕೂತ್ಕೊಂಡು ಭಯ ಪಡ್ತಾ ಇದ್ವಿ. ಆದ್ರೆ ಇನ್ನು ಹಾಗೆ ನಡೆಯಲ್ಲ. ಇವಾಗ ಸಮಯ ಬಂದಿದೆ, ನಾವೆಲ್ಲ ಒಟ್ಟಿಗೆ ಸೇರಿ ಹಿಂದೂಸ್ತಾನವನ್ನ ಈ ಬ್ರಿಟಿಷ್ ಲೂಟಿಕೋರರಿಂದ ಸ್ವಾತಂತ್ರ್ಯಗೊಳಿಸಬೇಕು. ನೀವೆಲ್ಲರೂ ನನ್ನ ಪತ್ರನ ಓದೇ ಇರ್ತೀರಾ. ಆವಾದ್, ಕಾನ್ಪುರ, ದಿಲ್ಲಿ ಪ್ರತಿಯೊಂದು ಕಡೆನೂ ದಂಗೆಯ ಹಬೆ ಏರುತ್ತಿದೆ. ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರ ನಾವು ಕೂಡ ತಯಾರಿಯನ್ನ ನಡೆಸಬೇಕು. ಸ್ವಾತಂತ್ರ್ಯಕ್ಕೋಸ್ಕರ ನಾವೆಲ್ಲರೂ ಪ್ರಾಣ ಕೊಡೋದಕ್ಕೂ ತಯಾರಾಗಿದ್ದೀವಿ. ಹೇಳಿ, ಯಾವಾಗ ದಾಳಿ ಮಾಡ್ಬೇಕು ಅಂತ? ಯಾವ ದಿನ ಈ ಧ್ವಜ ನನ್ನ ಅಂಗಡಿಯ ಮುಂದೆ ಹಾರಾಡ್ತಾ ಇರುತ್ತೋ ಆಗಲೇ ಅರ್ಥ ಮಾಡ್ಕೊಳ್ಳಿ, ಸಮಯ ಬಂದಿದೆ. ಆದ್ರೆ ನೆನ್ಪಿರ್ಲಿ, ಏನೇ ಮಾಡೋದಕ್ಕೂ ಮುಂಚೆ ನೀವೆಲ್ಲರೂ ಇಲ್ಲಿ ಒಟ್ಟು ಸೇರ್ಬೇಕಾಗುತ್ತೆ. ಇಲ್ಯಾಕೆ?
ಪೀರ್ ಅಲಿಗ್ನ ಅವ್ರು ಎಲ್ಲರನ್ನೂ ಒಂದು ಕೋಣೆಲಿ ಇಟ್ಟಿದ್ರು. ಒಂದ್ ಪೆಟ್ಟಿ ಹತ್ರ ಕರ್ಕೊಂಡ್ ಹೋದ್ರು. ಅವ್ರ ಪೆಟ್ಟಿಗೆಯನ್ನ ತೆಗ್ದಿದ ತಕ್ಷಣ ಹಾಗೆ ಎಲ್ಲರೂ ನೋಡ್ತಾ ನಿಂತ್ಕೊಂಡ್ಬಿಟ್ರು. ಬ್ರಿಟಿಷರ್ ಬಂದೂಕ್ಗಳು. ಇದನ್ನೆಲ್ಲ ಎಲ್ಲಿಂದ ತಗೊಂಡ್ ಬಂದ್ರಿ ನೀವು? ಕೋತ್ವಾಲಿಯಿಂದ. ಮೌಲ್ವಿ ಮೆಹದ್ ಸಹಾಯದಿಂದ ಒಂದೊಂದಾಗೆ ಕದ್ದಿದ್ದಾರೆ ಇವರು, ತನ್ನ ಪ್ರಾಣವನ್ನ ಪಣಕ್ಕಿಟ್ಟು. ವಿಲಿಯಂ ಟೇಲರ್ ಮತ್ತೆ ಸ್ಮಿತ್ ಅವ್ರ ಸೈನಿಕರನ್ನ ಕರ್ಕೊಂಡ್ ಬಂದು ರಾತ್ರಿ ಸಂಚಾರಕ್ಕೆ ಹೊರಟ್ರು. ಆಗ ಪೀರ್ ಅಲಿ ಖಾನ್ ಅವ್ರ ಅಂಗಡಿಲಿ ಲೈಟ್ ಉರಿಯೋದನ್ನ ನೋಡಿ ಅವರು ಆದೇಶ ಕೊಟ್ರು. ಚೆಕ್ ಮಾಡಿ. ಸರಿ ಸರ್, ಬಾಗ್ಲನ್ನ ತೆಗಿರಿ. ಸರ್ ನೀವು? ಆಂಗ್ಲರ ಇನ್ಸ್ಪೆಕ್ಟರ್ ಮೌಲ್ವಿ ಮೆಹಂದಿ ಬಾಗ್ಲನ್ನ ತೆಗೆದ್ರು. ಇಲ್ಲೆಲ್ಲ ಸರಿ ಇದೆ, ನಾನ್ ಚೆಕ್ ಮಾಡಕ್ ಬಂದಿದ್ದೆ. ಸರ್, ಎಲ್ಲ ಸರಿಯಾಗಿದೆ. ಸರ್, ಟೆನ್ಷನ್ ರಿಪೋರ್ಟ್ ಬಂದಿರೋದು ಸೀಪೋರ್ಟ್ ಕಂಟೋನ್ಮೆಂಟ್ ಇಂದ ಮಾತ್ರ. ಐ ಡೋಂಟ್ ಥಿಂಕ್ ದೇರ್ ವಿಲ್ ಬಿ ಎ ಟ್ರಬಲ್ ಇನ್ ದ ಸಿಟಿ. ಯು ಥಿಂಕ್ ರಾಂಗ್ ಸ್ಮಿತ್. ಪಂಜಾಬ್ ಇಂದ ಪಟ್ನಾ ತನಕ ಒಂದೇ ಸಲ ದಂಗೆ ಎದ್ದಿದ್ದಾರೆ ಅಂದ್ರೆ ಸಿವಿಲಿಯನ್ ಸಪೋರ್ಟ್ ಇಲ್ಲ ಅಂದ್ರೆ ಈ ಕೆಲಸ ಆಗಲ್ಲ. ವಿ ಮಸ್ಟ್ ಟೇಕ್ ಆಕ್ಷನ್. ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅವರನ್ನ ಮಾತ್ರ ಮರಕ್ಕೆ ನೇಣ್ ಹಾಕ್ಬಿಡಿ. ಹೀಗ್ ಹೇಳಿ ವಿಲಿಯಂ ಟೇಲರ್ ಅಲ್ಲಿಂದ ಹೊರಟ್ಬಿಟ್ರು. ಇವತ್ತು ಮೌಲಿ ಮೆಹದಿ ಅವರು ನಮ್ಮನ್ನ ಕಾಪಾಡಿದ್ರು. ಇದರಿಂದ ಗುಂಡಾರಿಸುವ ಅವಕಾಶ ಕೂಡ ನಮಗೆ ಆದಷ್ಟು ಬೇಗ ಸಿಗುತ್ತೆ. ವಿಲಿಯಂ ಟೇಲರ್ನ ಅನುಮಾನ ಸರಿಯಾಗಿತ್ತು. 1857ರಲ್ಲಿ ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ ಅವರು ಹೋರಾಟದ ಚಿಂಗಾರಿ ಎಬ್ಸಿದ್ರು. ಮತ್ತೆ ಅದು ಮೀರಟ್, ಡೆಲ್ಲಿ, ಮಥುರಾ, ಲಖನೌ ಮತ್ತೆ ಕಾನ್ಪುರದಲ್ಲಿ ಬೆಂಕಿಯ ಹಾಗೆ ಹರಡ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಿಪಾಯಿಗಳು ತಮ್ಮದೇ ಆಫೀಸರ್ಸ್ ಮತ್ತೆ ಕಂಟೋನ್ಮೆಂಟ್ ಮೇಲೆ ದಾಳಿ ಮಾಡ್ಬಿಟ್ರು. ಪಟ್ನಾದಲ್ಲಿ ಕೂತಿದ್ದ ವಿಲಿಯಂ ಟೇಲರ್ ಕೆಂಡಾಮಂಡಲನಾದ. ಪಟ್ನಾದ ಮನೆ ಮನೇನು ಹುಡುಕಿ ಮೌಲಾ ಪಾಕ್ಷ್ ಬಂದೂಕ್, ತಲ್ವಾರ್, ಚೂರಿ ಏನಾದ್ರೂ ಸಿಕ್ಕರೆ ಅದನ್ನೆಲ್ಲ ವಶಪಡಿಸ್ಕೊಂಡ್ಬಿಡಿ. ಎಲ್ಲ ಸಿಟಿಲೂ ಕರ್ಫ್ಯೂ ಹಾಕ್ಬಿಡಿ. ರಾತ್ರಿ 9 ಗಂಟೆ ಮೇಲೆ ಯಾರಾದ್ರೂ ಹೊರಗಡೆ ಬಂದ್ರೆ ಅವ್ರನ್ನ ಗುಂಡ್ ಹಾಕಿ ಶೂಟ್ ಮಾಡ್ಬಿಡಿ. ಸರಿ ಒಡೆಯರೆ. ಸ್ಮೈತ್, ದಾನಾಪುರ್ ಕಂಟೈನ್ಮೆಂಟ್ಗೆ ಹೋಗೋ ತಯಾರಿ ಮಾಡ್ಕೋ. ಅಲ್ಲಿ ಅವ್ರು ಏನಾದ್ರೂ ನಮ್ಗೆ ಮೋಸ ಮಾಡಿದ್ರೆ ನಿಜವಾಗ್ಲೂ ನಮಗ್ ತೊಂದರೆ ಆಗುತ್ತೆ. ನಾನು ಪಾಟ್ನಾನ ಡೆಲ್ಲಿ ಮತ್ತೆ ಮೀರಟ್ ಹಾಗೆ ಮಾಡಕ್ ಬಿಡಲ್ಲ. ಎಸ್ ಸರ್. ಒಂದ್ ಕಡೆ ವಿಲಿಯಂ ಟೇಲರ್ ಅವ್ರ ಸ್ಟ್ರಾಟಜಿ ಬಗ್ಗೆ ಯೋಚಿಸ್ತಿದ್ರು. ಇನ್ನೊಂದ್ ಕಡೆ ಪೀರ್ ಅಲಿ ತನ್ನ ಹೋರಾಟಕ್ಕೆ ಬೇಕಾದ ಏರ್ಪಾಡ್ ಮಾಡ್ತಾ ಇದ್ದ. ಸಿಕ್ಕಾಕೊಂಡ್ರೆ ಆ ಟೇಲರ್ ನಮ್ಮನ್ನ ಕೊಂದಾಕ್ತಾನೆ. ಮನುಷ್ಯನ ರೂಪದ ರಾಕ್ಷಸ ಅವನು. ಸಾವಿಗೆಲ್ಲ ಯಾರು ಹೆದರುತ್ತಾರೆ ಮೌಲಿ ಸರ್? ನನ್ನ ಆಸೆ ಏನಂದ್ರೆ ಸಾಯೋದೇ ಆದ್ರೆ ಏನಾದ್ರೂ ಮಾಡಿ ಸಾಯ್ಬೇಕು. ಪೀರ್ ಅಲಿ ಮತ್ತೆ ಮೌಲ್ವಿ ಕರೀಮು ಒಬ್ರಿಗೊಬ್ರು ಮಾತಾಡ್ಕೋತಿದ್ರು. ಆಗ ದಿಢೀರ್ ಅಂತ ನಂದು ಒಂದ್ ಸಂದೇಶದ ಜೊತೆ ಬಂದ್ರು. ಮೌಲ್ವಿ ಮೆಹದಿ ಸಿಕ್ಕಾಕೊಂಡ್ರು, ಅವರನ್ನ ಗಲ್ಲಿಗೇರಿಸಿದ್ದಾರೆ. ಯಾ ಅಲ್ಲಾ, ಇವಾಗ ನಮ್ಮ ಸಮಯ ಬಂದಾಗಿದೆ. ಪೀರ್ ಅಲಿ ಒಂದ್ ಪತ್ರ ಬರ್ದು ನಂದು ಕೈ ಕೊಟ್ರು. ಈ ಪತ್ರವನ್ನ ತಾನಾಪುರ ಸಿಪಾಯಿಗಳಿಗೆ ತಲುಪಿಸಿ ಬೇಗ. ಏನ್ ಚೀಟಿ ಅದು? ಸಿಪಾಯಿಗಳನ್ನ ಒಟ್ಟಿಗೆ ಸೇರ್ಸೋದಕ್ಕ? ಹೌದು ಜನಾಬ್. ಹಾಗೂ ನಾನು ಮಾತು ಕೊಡ್ತೀನಿ, ಅವರು ಕಂಟೈನ್ಮೆಂಟ್ ಅನ್ನ ನಾಶ ಮಾಡಿ ಪಾಟ್ನಾ ತಲುಪುವಾಗ ಅಲ್ಲಿರುವ ಪ್ರತಿಯೊಬ್ಬ ಬ್ರಿಟಿಷರ ತಲೆಯನ್ನ ಕತ್ತರಿಸಿ ಓಡಿಸುವುದಕ್ಕೆ ನಮಗೆ ಸಾಥನ ನೀಡುತ್ತಾರೆ. ಆ ಪತ್ರದ ಜೊತೆ ವಿಲಿಯಂ ಟೇಲರ್ ಮತ್ತೆ ಸ್ಮಿತ್ ಅವ್ರ ಸ್ಟ್ರಾಟಜಿ ಪ್ರಕಾರ ದಾನಾಪುರ್ ಕಂಟೋನ್ಮೆಂಟ್ಗೆ ಹೋದ್ರು. ಸಿಪಾಯಿಗಳಿಗೆ ಬರ್ದಿರೋ ಲೆಟರ್ಸ್ಗಳು ಎಲ್ಲಿದ್ದಾವೆ? ನನ್ ಕೈ ಕೊಡಿ. ಏನ್ ಮುಖ ನೋಡ್ತಿದ್ದೀರಾ? ಎಲ್ಲದನ್ನು ಓಪನ್ ಮಾಡಿ ಓದಿ ಅದ್ರಲ್ಲಿ ಏನಿದೆ ಅಂತ. ಪಟ್ನಾದಲ್ಲಿ ಮೋಸ ಮಾಡೋ ಪತ್ರನ. ಪೀರ್ ಅಲಿ ಖಾನ್. ಆಫೀಸರ್, ಐಸೋಲೇಟ್ ಆಲ್ ದ ಸಿಪಾಯಿಸ್ ಅಂಡ್ ಟೇಕ್ ದೇರ್ ವೆಪನ್ಸ್ ಬ್ಯಾಕ್. ಯಾರು ಕಂಟೈನ್ಮೆಂಟ್ ಇಂದ ಹೊರಗಡೆ ಹೋಗ್ಬಾರ್ದು, ಒಳಗಡೆನು ಬರಕ್ ಹೋಗ್ಬಾರ್ದು. ಸ್ಮಿತ್, ಯಾರಿದು ಪೀರ್ ಅಲಿ ಖಾನ್ ಅಂತ ಕಂಡಿಡಿ. ವಿಲಿಯಂ ಟೇಲರ್ನ ಈ ಆರ್ಡರ್ ನೆರವೇರೋದಕ್ಕೂ ಮುಂಚೆನೆ ಅಲ್ಲಿ ತೋಟದ ಕೆಲಸ ಮಾಡ್ತಿದ್ದವನೊಬ್ಬ ಅವ್ರು ಮಾತಾಡ್ತಿರೋದನ್ನ ಕದ್ದು ಕೇಳಿಸ್ಕೊಂಡು ಅವನ್ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದ. ಪೀರ್ ಅಲಿ ಹತ್ರ ಅವನ್ ಬಂದು ಈ ವಿಷಯ ಹೇಳಿದ ತಕ್ಷಣ ಅವರು ಒಂದ್ ಧ್ವಜಾನ ಅವ್ರ ಅಂಗಡಿ ಮೇಲೆ ಹಾರಿಸಿದ್ರು. ಅದು ಎಲ್ಲರೂ ಒಟ್ಟಾಗಿ ಸೇರ್ಬೇಕು ಅನ್ನೋ ಸಿಗ್ನಲ್. ಸ್ವಲ್ಪ ಹೊತ್ತಿಗೆ ಪೀರ್ ಅಲಿ ಅಂಗಡಿಯಲ್ಲಿ ಎಲ್ಲ ಬಂದು ಸೇರ್ಕೊಂಡ್ರು. ಆಗ ಪೀರ್ ಅಲಿ ಆಂಗ್ಲರಿಂದ ಕತ್ಕೊಂಡ್ ಬಂದಿರೋ ಮೌಲ್ವಿ ಮೆಹಂದಿ ಅವರ ಬಂದೂಕುಗಳನ್ನ ಎಲ್ಲರಿಗೂ ಹಂಚ್ಕೊಂಡ್ ಬಂದ್ರು. ಅವತ್ ರಾತ್ರಿ ಪಾಟ್ನಾದಲ್ಲಿ ಆ ರಸ್ತೆಯ ಶಾಂತಿಯನ್ನು ಒಂದು ಗುಂಪು ಓಪಿಯಂ ಹೌಸ್ ಕಡೆಗೆ ಹೋಯ್ತು. ಅಲ್ಲಿ ಡಾಕ್ಟರ್ ಲಾಯಲ್ನ ನೋಡಿದ್ರು. ನೀವು ಒಳಗಡೆ ಬರೋ ಹಾಗಿಲ್ಲ. ಹಿಂದೆ ಮುಂದೆ ಯೋಚನೆ ಮಾಡ್ದೆ ಪೀರ್ ಅಲಿ ಬಂದೂಕ್ ತಗೊಂಡು ಡಾಕ್ಟರ್ನ ಸುಟ್ಟು ಸಾಯಿಸ್ಬಿಟ್ರು. ಮಿಕ್ಕಿರೋ ಎಲ್ಲ ದೇಶಭಕ್ತರು ಓಪಿಯಂ ಹೌಸ್ ನ ಸುಟ್ಟು ಹಾಕ್ಬಿಟ್ರು. ದಿಢೀರಂತ ಆಂಗ್ಲ ಪಡೆಗಳು ಎಲ್ಲರನ್ನೂ ಹಿಂದೆಯಿಂದ ಬಂದು ದಾಳಿ ಮಾಡಿದ್ರು. ಫೈರ್!
ಅವತ್ ರಾತ್ರಿ ಪಾಟ್ನಾ ನಗರ ಯುದ್ಧ ಭೂಮಿಯಾಗಿ ಬದಲಾಯಿತು. ತುಂಬಾ ಜೀವಗಳು ಬಲಿಯಾದ್ವು. ಕಡೆದಾಗಿ ಬ್ರಿಟಿಷ್ಗಳು ಪೀರಲಿನ ಬಂದಿ ಹಾಕ್ಸಿದ್ರು. ವಿಲಿಯಂ ಟೇಲರ್ ಪೀರ್ ಅಲಿ ಖಾನ್ಗೆ 3 ದಿನದವರೆಗೂ ಟಾರ್ಚರ್ ಕೊಟ್ರು. ಅದರಿಂದ ಅವರು ತಮ್ಮ ಸೀಕ್ರೆಟ್ ಆರ್ಗನೈಸೇಷನ್ನ ಸಾಥಿಗಳ ಹೆಸರನ್ನ ಹೇಳಲಿ ಅಂತ. ಆದ್ರೆ ಪೀರ್ ಅಲಿ ಖಾನ್ ಯಾವುದೇ ಕಾರಣಕ್ಕೂ ತಮ್ಮ ಬಾಯಿ ಬಿಡ್ಲಿಲ್ಲ. ಸ್ವಲ್ಪ ಜಾಣ್ಮೆಯಿಂದ ಯೋಚನೆ ಮಾಡೋ ಪೀರ್ ಅಲಿ ಖಾನ್, ನಿಮ್ಮ ಸಂಗಡಿಗರ ಹೆಸರನ್ನ ಹೇಳ್ಬಿಡು. ಗಲ್ ಶಿಕ್ಷೆ ಆಗಲ್ಲ ನಿನ್ಗೆ. ನೀನ್ ಬೇಕಾದ್ರೆ ನನ್ನನ್ನ ಅಥವಾ ನಂತರದವರನ್ನ ಪ್ರತಿದಿನ ಬೇಕಾದ್ರೆ ನೀನು ಗಲ್ಲಿಗೇರಿಸು. ಆದ್ರೆ ನನ್ನ ದೃಢ ವಿಶ್ವಾಸವನ್ನ ಮುರಿಯಲು ಸಾಧ್ಯವಿಲ್ಲ. ವಿಲಿಯಂ ಟೇಲರ್, ನಾನೇನೋ ಸಾಯ್ತೀನಿ, ಆದ್ರೆ ನನ್ನ ತ್ಯಾಗದಿಂದ ಲಕ್ಷಾಂತರ ವೀರರು ಹುಟ್ಕೋತಾರೆ. ಹಾಗೂ ಅವರು ನಿನಗೆ ಯಾವತ್ತೂ ನಿನ್ನ ಗುರಿಯನ್ನ ಮುಟ್ಟೋದಕ್ ಬಿಡೋದಿಲ್ಲ. ಒಂದಲ್ಲ ಒಂದಿನ ನಿಮ್ಮ ಈ ಸಾಮ್ರಾಜ್ಯ ನಾಶ ಆಗೇ ಆಗುತ್ತೆ. ಖಂಡಿತ ಆಗುತ್ತೆ. ಜುಲೈ 7ನೇ ತಾರೀಕು 1857ಕ್ಕೆ ಅವರನ್ನ ಗಲ್ಲಿಗೇರಿಸಿದ್ರು. ಮತ್ತೆ ಪೀರ್ ಅಲಿ ಖಾನ್ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅಮರರಾದ್ರು. ಪೀರಲಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಹೆಮ್ಮೆಯಿಂದ ಹೇಳಿ, ಭಾರತ್ ಹೈ ಹಮ್. ಸ್ನೇಹಿತರೆ, ನಿಮಗೆ ಈ ಕತೆ ಕೇಳೋದಕ್ಕೆ ಇಷ್ಟು ಮಜವಾಗಿದೆ ಅಂದ್ರೆ ಯೋಚಿಸಿ, ನೋಡೋದಕ್ಕೆ ಎಷ್ಟು ಮಜವಾಗಿರುತ್ತಲ್ವಾ? ನೋಡಿ, ಕ್ರಿಶ್ ತ್ರಿಶ್ ಬಾಲ್ಟಿ ಬಾಯ್ ಭಾರತ್ ಹೈ ಹಮ್ ಪ್ರತಿ ರವಿವಾರ ಬೆಳಿಗ್ಗೆ 11 ಗಂಟೆಗೆ ದೂರದರ್ಶನದಲ್ಲಿ. ಮತ್ತು ನಮ್ಮ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್. ಸ್ಟೇ ಟ್ಯೂನ್ಡ್.